ನೋಡಿ, ಯಡಿಯೂರಪ್ಪನ ಪ್ರಕರಣ ನೇರವಾಗಿ 20 ಕೋಟಿ ರೂಪಾಯಿ ಲಂಚವನ್ನು ಚೆಕ್ಕಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಅದು ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಕುಖ್ಯಾತರಾಗಿರ್ತಕ್ಕಂಥವ್ರು. ಕೇಂದ್ರದಲ್ಲಿ ಇರ್ತಕ್ಕಂಥ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ರವರು ಮಧ್ಯಪ್ರದೇಶದಲ್ಲಿ ವ್ಯಾಪಂ ಘೋಟಾಳ ಅಂತ ಆಯಿತು. ಅಂದರೆ ಅದರಲ್ಲಿ ಸುಮಾರು 45 ಜನ ಪ್ರಾಣ ಕಳ್ಕೊಂಡ್ರು, ಕೆಲವು ಆತ್ಮಹತ್ಯೆ ಮಾಡಿಕೊಂಡ್ರು, ಕೆಲವು ಮರ್ಡರ್ ಆಯಿತು. ಅವ್ರನ್ನ ನಿರಂತರವಾಗಿ ಸತತವಾಗಿ 19 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿಟ್ಟಿದ್ರಿ. ಅವ್ರನ್ನ ಯಾಕೆ ಪ್ರಾಸಿಕ್ಯೂಟ್ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಕೇಳಲಿಲ್ಲ? ಆ ಥರ ಪ್ರಕರಣ ಕೇಳಕ್ಕೆ ಹೋದರೆ ಗಡೀಪಾರ್ ಆಗಿದ್ದಂಥ ಅಮಿತ್ ಶಾ ಅವರು ಸಹ ಸುಪ್ರೀಂ ಕೋರ್ಟಲ್ಲಿ ಗಡೀಪಾರ್ ಮಾಡಿದ್ರು ಅವ್ರನ್ನ. ಈಗ ಅವ್ರನ್ನೂ ಯಾಕೆ ನೀವು ಮಂತ್ರಿ ಮಾಡಿದ್ದೀವಿ ಅಂತ ಕೇಳಕ್ಕೆ ಹೋದರೆ, ಆದ್ದರಿಂದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡೋಕ್ಕಾಗೋದಿಲ್ಲ. ಗಂಭೀರವಾದ ಆರೋಪ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಇತ್ತೇ ವಿನಃ ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಆರೋಪಗಳ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ. ನೋಡಿ, ಯಡಿಯೂರಪ್ಪನ ಪ್ರಕರಣ ನೇರವಾಗಿ 20 ಕೋಟಿ ರೂಪಾಯಿ ಲಂಚವನ್ನು ಚೆಕ್ಕಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಅದು ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಕುಖ್ಯಾತರಾಗಿರ್ತಕ್ಕಂಥವ್ರು. ಕೇಂದ್ರದಲ್ಲಿ ಇರ್ತಕ್ಕಂಥ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ರವರು ಮಧ್ಯಪ್ರದೇಶದಲ್ಲಿ ವ್ಯಾಪಂ ಘೋಟಾಳ ಅಂತ ಆಯಿತು. ಅಂದರೆ ಅದರಲ್ಲಿ ಸುಮಾರು 45 ಜನ ಪ್ರಾಣ ಕಳ್ಕೊಂಡ್ರು, ಕೆಲವು ಆತ್ಮಹತ್ಯೆ ಮಾಡಿಕೊಂಡ್ರು, ಕೆಲವು ಮರ್ಡರ್ ಆಯಿತು. ಅವ್ರನ್ನ ನಿರಂತರವಾಗಿ ಸತತವಾಗಿ 19 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿಟ್ಟಿದ್ರಿ. ಅವ್ರನ್ನ ಯಾಕೆ ಪ್ರಾಸಿಕ್ಯೂಟ್ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಕೇಳಲಿಲ್ಲ? ಆ ಥರ ಪ್ರಕರಣ ಕೇಳಕ್ಕೆ ಹೋದರೆ ಗಡೀಪಾರ್ ಆಗಿದ್ದಂಥ ಅಮಿತ್ ಶಾ ಅವರು ಸಹ ಸುಪ್ರೀಂ ಕೋರ್ಟಲ್ಲಿ ಗಡೀಪಾರ್ ಮಾಡಿದ್ರು ಅವ್ರನ್ನ. ಈಗ ಅವ್ರನ್ನೂ ಯಾಕೆ ನೀವು ಮಂತ್ರಿ ಮಾಡಿದ್ದೀವಿ ಅಂತ ಕೇಳಕ್ಕೆ ಹೋದರೆ, ಆದ್ದರಿಂದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡೋಕ್ಕಾಗೋದಿಲ್ಲ. ಗಂಭೀರವಾದ ಆರೋಪ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಇತ್ತೇ ವಿನಃ ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಆರೋಪಗಳ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ. ನೋಡಿ, ಯಡಿಯೂರಪ್ಪನ ಪ್ರಕರಣ ನೇರವಾಗಿ 20 ಕೋಟಿ ರೂಪಾಯಿ ಲಂಚವನ್ನು ಚೆಕ್ಕಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಅದು ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಕುಖ್ಯಾತರಾಗಿರ್ತಕ್ಕಂಥವ್ರು. ಕೇಂದ್ರದಲ್ಲಿ ಇರ್ತಕ್ಕಂಥ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ರವರು ಮಧ್ಯಪ್ರದೇಶದಲ್ಲಿ ವ್ಯಾಪಂ ಘೋಟಾಳ ಅಂತ ಆಯಿತು. ಅಂದರೆ ಅದರಲ್ಲಿ ಸುಮಾರು 45 ಜನ ಪ್ರಾಣ ಕಳ್ಕೊಂಡ್ರು, ಕೆಲವು ಆತ್ಮಹತ್ಯೆ ಮಾಡಿಕೊಂಡ್ರು, ಕೆಲವು ಮರ್ಡರ್ ಆಯಿತು. ಅವ್ರನ್ನ ನಿರಂತರವಾಗಿ ಸತತವಾಗಿ 19 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿಟ್ಟಿದ್ರಿ. ಅವ್ರನ್ನ ಯಾಕೆ ಪ್ರಾಸಿಕ್ಯೂಟ್ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಕೇಳಲಿಲ್ಲ? ಆ ಥರ ಪ್ರಕರಣ ಕೇಳಕ್ಕೆ ಹೋದರೆ ಗಡೀಪಾರ್ ಆಗಿದ್ದಂಥ ಅಮಿತ್ ಶಾ ಅವರು ಸಹ ಸುಪ್ರೀಂ ಕೋರ್ಟಲ್ಲಿ ಗಡೀಪಾರ್ ಮಾಡಿದ್ರು ಅವ್ರನ್ನ. ಈಗ ಅವ್ರನ್ನೂ ಯಾಕೆ ನೀವು ಮಂತ್ರಿ ಮಾಡಿದ್ದೀವಿ ಅಂತ ಕೇಳಕ್ಕೆ ಹೋದರೆ, ಆದ್ದರಿಂದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡೋಕ್ಕಾಗೋದಿಲ್ಲ. ಗಂಭೀರವಾದ ಆರೋಪ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಇತ್ತೇ ವಿನಃ ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಆರೋಪಗಳ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ. ನೋಡಿ, ಯಡಿಯೂರಪ್ಪನ ಪ್ರಕರಣ ನೇರವಾಗಿ 20 ಕೋಟಿ ರೂಪಾಯಿ ಲಂಚವನ್ನು ಚೆಕ್ಕಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಅದು ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಕುಖ್ಯಾತರಾಗಿರ್ತಕ್ಕಂಥವ್ರು. ಕೇಂದ್ರದಲ್ಲಿ ಇರ್ತಕ್ಕಂಥ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ರವರು ಮಧ್ಯಪ್ರದೇಶದಲ್ಲಿ ವ್ಯಾಪಂ ಘೋಟಾಳ ಅಂತ ಆಯಿತು. ಅಂದರೆ ಅದರಲ್ಲಿ ಸುಮಾರು 45 ಜನ ಪ್ರಾಣ ಕಳ್ಕೊಂಡ್ರು, ಕೆಲವು ಆತ್ಮಹತ್ಯೆ ಮಾಡಿಕೊಂಡ್ರು, ಕೆಲವು ಮರ್ಡರ್ ಆಯಿತು. ಅವ್ರನ್ನ ನಿರಂತರವಾಗಿ ಸತತವಾಗಿ 19 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿಟ್ಟಿದ್ರಿ. ಅವ್ರನ್ನ ಯಾಕೆ ಪ್ರಾಸಿಕ್ಯೂಟ್ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಕೇಳಲಿಲ್ಲ? ಆ ಥರ ಪ್ರಕರಣ ಕೇಳಕ್ಕೆ ಹೋದರೆ ಗಡೀಪಾರ್ ಆಗಿದ್ದಂಥ ಅಮಿತ್ ಶಾ ಅವರು ಸಹ ಸುಪ್ರೀಂ ಕೋರ್ಟಲ್ಲಿ ಗಡೀಪಾರ್ ಮಾಡಿದ್ರು ಅವ್ರನ್ನ. ಈಗ ಅವ್ರನ್ನೂ ಯಾಕೆ ನೀವು ಮಂತ್ರಿ ಮಾಡಿದ್ದೀವಿ ಅಂತ ಕೇಳಕ್ಕೆ ಹೋದರೆ, ಆದ್ದರಿಂದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡೋಕ್ಕಾಗೋದಿಲ್ಲ. ಗಂಭೀರವಾದ ಆರೋಪ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಇತ್ತೇ ವಿನಃ ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಆರೋಪಗಳ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ.